ಸುಮಾ ಸಜ್ಜಿ ರೊಟ್ಟಿ ಮಾಡಲಿಕ್ಕೆ ಹಿಟ್ಟು ಗೋಧಿ ಹಿಟ್ಟಿನಂಗೆ ಇತ್ತಂದ್ರೆ ಭಾಳ ಹೆಸರು ಬೇಕಾಗಲ್ಲ. ಸ್ವಲ್ಪ ಇದೇನದಲ್ಲ ಸ್ವಲ್ಪ ಅಷ್ಟೊಂದು ಇದಿಲ್ಲ. ಅದಕ್ಕೇನಾಗ್ತದೆ ಸ್ವಲ್ಪ ಮೆತ್ತ ಕಲಿಸ್ಕೋಬೇಕು. ಅಂದರೆ ಹಿಟ್ಟು ಅದರ 3 ಪಟ್ಟು ಹಿಟ್ಟು ಹಿಡಿಬೇಕಲ್ಲ. ಹಂಗಾಗಿ ಈಗ ಹೆಸರು ತರಿಸಿ ಹೆಸರಿನಾಗ ಉಪ್ಪು ಅರಿಶಿನ ಪುಡಿ ಹಾಕ್ತೀನಿ. ಒಂದು ಹಿಟ್ಟಿಗೆ ಎಷ್ಟು ನೀರು ಬೇಕು? ಒಂದು ಹಿಟ್ಟಿಗೆ ಅಲ್ಲ ಅರ್ಧ ಹಿಟ್ಟಿಗೆ 1 ನೀರು. ಓಕೆ, 1 ಹಿಟ್ಟಿಗೆ 2 ನೀರು. 2 ನೀರು, ಹಾಂ. ಓಕೆ, ಇದಿಷ್ಟು ಬಡಿಲಿಕ್ಕೆ ತಗೊಳ್ಳೋದು. ಹಿಂಗೆ ಮಾಡಬೇಕು. ಈಗ ಹೆಸರಿಗೆ ಉಪ್ಪು ಅಕ್ಷರ ಉಪ್ಪು ಹಾಕು. ಬಿಸಿ ಇಟ್ಕೊಂಡಿರೋ ನೀರಿಗೆ ಉಪ್ಪು ಹಾಕೋದು. ರುಚಿ ಬರ್ತಾವ. ಸ್ವಲ್ಪ ಅರಿಶಿನ ಪುಡಿ, ಕಲರ್ ಬರಕ್ಕೆ ಅರಿಶಿನ ಪುಡಿ. ಇದನ್ನ ಹಿಟ್ಟಿಗೆ ಹಾಕೊಳ್ಳೋದಾ? ಏನು ಮಾಡ್ತಿದ್ದೀರಿ? ಈಗ ಹೆಸರಿನಾಗ ಹಿಟ್ಟು ಹಾಕ್ಕೊಳ್ಳೋದು. ಸ್ವಲ್ಪ ಹಿಂಗೆ ಉಗಾಕ್ ಬೀಳಕ್ಕೆ ಬಿಟ್ಬಿಡ್ಬೇಕು, ಕಲಸಬಾರ್ದು. ಮೊದಲಿಗೆ ತಾನೇ ಬರ್ತದ ಅದು ಹಿಂಗೆ ಉಕ್ಕು ಬರಂಗೆ. ಲಟ್ಟಿಸ್ಲಿಕ್ಕೆ ಈಸಿ ಆಗಲಿ ಈಗಿನವರಿಗೆ ಅಂತ ಹಂಗೆ ಹೆಸರು ಹಾಕ್ಕೊಂಡು ಇದ್ರಾಗ ಹಾಕ್ಕೊಂಡು ಮಾಡಿದ್ರು ಬಡಿಲಿಕ್ಕೆ ಬರೋರಿಗೆ ಹಂಗೆ ಮಾಡ್ಕೋಬೋದು. ಲಟ್ಸೋರು ಈ ಥರ ಮಾಡ್ಬೋದು. ಒಣ ಹಿಟ್ಟು ಹಾಕ್ಕೊಂಡ್ರೆ ಕೈ ಸುಡಲ್ಲ. ಕಬ್ಬಣದಾಗ ಮಾಡಿದ್ರೆ ಐರನ್ ಅಂಶ ಜಾಸ್ತಿ ಇರ್ತದೆ ಅಂಥೇಳಿ ಕಬ್ಬಣ ಬಿಟ್ಟು ಇಟ್ಟೀನಿ. ಓಕೆ, ಇದು ಗಂಟಾಗಲ್ವಾ? ಗಂಟಾಗಲ್ಲ, ನೋಡಿ ಕೈ ಆಡಿಸ್ಬೇಕು. ಚಲೋ ಅದ ಹಿಟ್ಟು. ಇದಕ್ಕೆ ಎಷ್ಟು ಹಿಡಿತದ ನೋಡ್ಕೋಬೇಕು, ಮುಚ್ಚಿಟ್ಕೊಂಡ್ಬಿಡ್ಬೇಕು. ಈಸಿ ಮೆಥಡ್ ಅಂದ್ರೆ ಇದು ಬಿಸಿ ಬಿಸಿನೇ ಇರ್ತದೆ. ನಿಮ್ಗೆ ಇದಕ್ಕೆ ಎಷ್ಟು ಹಿಟ್ಟು ಹಿಡಿತದೆ ನಮಗೆ ಬರಂಗೆ ಲಟ್ಟಿಸ್ಲಿಕ್ಕೆ ಬರಂಗೆ ನೋಡಿಕೊಂಡು ಹದ ಮಾಡಿಕೊಂಡು ಇದು ಗೋಧಿ ಹಿಟ್ಟಿನ ಹದ ಮಾಡ್ಕೊಳ್ಳೋದ? ಚಪಾತಿ ಹದ? ಹೌದು. ಇನ್ನು ಗೋಧಿ ಹಿಟ್ಟಿನ ಮಾಡಬಾರ್ದು, ಭಾರಿ ಗಟ್ಟಿ ಮಾಡ್ಬೇಕು ಇದನ್ನ. ಗೋಧಿ ಹಿಟ್ಟಿನ ಹೆಂಗಂದ್ರೆ ಮೃದು ಆಗ್ಬಿಡ್ತಾವ. ಬಕ್ರಿ ಇದು ಕ್ರಿಸ್ಪಿ ಬೇಕಲ್ಲ, ಸಜ್ಜಿ ಬಕ್ರಿ. ಓಕೆ, ಕಟಮ್ ಬೇಕಲ್ಲ, ಅದಕ್ಕೆ ಇದು ಕಡಿಮೆ, ಈ ಪ್ರಮಾಣ ಕಡಿಮೆ. ಇದಕ್ಕೆ 4 ಪಟ್ಟು ಹಿಟ್ಟು ಹಾಕಿದ್ರು ಕ್ರಿಸ್ಪಿ ಬರ್ತಾವ. ಇಲ್ಲಾಂದ್ರೆ ಒಣ ಹಿಟ್ಟು. ಹಿಂಗಿರ್ಬೇಕು, ಏನು ಗಂಟಿಲ್ಲ, ಏನೂ ಇಲ್ಲ. ತೋರಿಸ್ತೀನಿ, ಕೈ ಎದ್ದಿದ್ರೆ ನೋಡು ಹೆಂಗಾಗ್ಯದ. ಏನೂ ಆಗಂಗಿಲ್ಲ, ಕೈ ಒಟ್ಟು ಹತ್ತಲ್ಲ ನೋಡಿ. ಸಣ್ಣ ಉಳ್ಳಿ ತೊಗೊಂಡು ದೊಡ್ಡ ಬಕ್ರಿ ಮಾಡಬೇಕು ಸಜ್ಜಿ ಹಿಟ್ಟು ಯಾವಾಗಲೂ. ಮೊದಲು ನೋಡೋಣ ಇದಕ್ಕೆ ಎಷ್ಟು ಹಿಡಿತದ ಅಂತ ಹೇಳಿ. ಮೊದಲು ಈಗಿನ ಫ್ರೆಶರ್ಸ್ ಇರ್ತಾರಲ್ಲ ಅವ್ರಿಗೆ ಕಲಿಯೋರಿಗೆ ಅಂತೇಳಿನೇ ತೋರಿಸ್ಲಿಕ್ಕತ್ತದ. ಒಮ್ಮೆಲೆ ಉಷ್ಟು ಮಾಡಿ ಕೆಡಿಸ್ಕೊಳ್ಳೋದು ಮಾಡಬಾರ್ದು. ಎಷ್ಟು ನೋಡೋಕೆ ಇದಕ್ಕೆ ಎಷ್ಟು ಹಿಡಿತದ ಅಂತೇಳಿ 2ನೇ ಉಬ್ಬಿ ಮತ್ತೆ ಮಾಡ್ಕೊಳಕ್ಕೆ ಬರ್ತದೆ, ನಮ್ಮ ಕೈಯಾಗ ಇರ್ತದೆ. ಇದಕ್ಕೆ ಮೇಲೆ ನೀರು ಮುಟ್ಟಿಸ್ಬಾರ್ದಾ? ಈಗ ತಣ್ಣೀರು ಇದಿಷ್ಟು ಎಷ್ಟು ಬಿಸಿ ಒಳಗೆ ಕಲಸ್ಕೋತೀವಿ ಅಷ್ಟು ಚಲೋ ಸುಮ್ಮ. ಬೇಕಂದ್ರೆ ಮೇಲೆ ನೀರು ಬೇಕಾಗ್ತದೆ. ಆದಷ್ಟು ಎಷ್ಟು ಬಿಸಿ ಹಿಟ್ಟನ್ನ ಕಲಸ್ಕೊಂಡ್ರೆ ಜಿಗಿ ಅಷ್ಟೇ ಇರ್ತದ ಅಂತ. ಸಣ್ಣ ಮಾಡಿ
ಮೊದಲೇ ಹೇಳ್ಬಾರ್ದ ನನಗೆ ಮನ್ಯಾಗ ಒಂದು ಬಕ್ರಿ ಮಾಡೋಣ. ಇದ್ರ ಏನು ಶೀಟ್ ಅಂತಾರ ಅದಕ್ಕೆ? ಥಾಲಿಪಟ್ ಶೀಟ್. ತಾಲಿಪಟ್ ಶೀಟ್ ಮೇಲೆ ಲಟ್ಟಿಸ್ಬಿಟ್ರೆ ಶೀಟ್ ಕೊಡ್ಲಾ? ಶೀಟ್ ಕೊಡು ತಗೋರಿ. ಎಷ್ಟು ನಂಗೆ ನಾತಿ ಅಷ್ಟು ಹಿಟ್ಟು ಎಲ್ಲ ನೈಸ್ ಆಗಿ ಹೋತ್ ನೋಡು. ಜಿಗಿ ಬಿತ್ತಂದ್ರೆ ಇದೊಮ್ಮೆ ಹದ ತೋರಿಸಿ. ಜಿಗಿ ಅದ ಬೇಕಾದಂಗೆ ಲಟ್ಟಿಸ್ಲಿಕ್ಕೆ ಬರ್ತದೆ. ಮೊದಲಿಗೆ ದೇವ್ರಿಗೆ ಅಂತೇಳಿ ಹಂಚಿನ್ಯಾಗ ಮೊದಲೇ ಬಕ್ರಿ ಹಾಕಬಾರ್ದು, ಎಳ್ಳು ತಗೋಬೇಕು. ಈಗ ಗ್ಯಾಸ್ ಅದಲ್ಲವ, ಹಿಂಗಾಗಿ ಜಲ್ದಿ ಕ್ರಿಸ್ಪಿ ಆಗಂಗಿಲ್ಲ, ರೇಟ್ ಭಾಳ ಆಗ್ತದೆ. ಅದಕ್ಕೆ ಇನ್ನೊಂದು ಇಂಥ ಚಪಾತಿ ಅಂತ ಇರ್ತದಲ್ಲ, ಇತ್ಲ ಕಡೆ ಹೊತ್ತಿಸಿಟ್ಕೊಂಡ್ಬಿಡೋದು, ಸಣ್ಣ ಕಾಯ್ತಿರ್ತದ. ಅದು ನೀವು ಇತ್ಲ ಲಟ್ಟಿಸಿ ಇದ್ರ ಮೇಲಿಂದ ಅತ್ಲಾಗ ಹಾಕಿಬಿಟ್ರೆ ಇತ್ಲಾಗ ಹಂಚ್ ಖಾಲಿ ಇರ್ತದೆ, ಮತ್ತು ಬಡ್ದು ಅದಕ್ಕೆ ಹಾಕ್ಬೋದು. ಆ ಸಣ್ಣಗೆಲ್ಲ ಇದು ಕ್ರಿಸ್ಪಿ ಆಗ್ತಿರ್ತದೆ. ಈಗ ತಾಲಿಪಟ್ ಹಂಚ್ ಮೇಲೆ ಲಟ್ಸೋದ್ರಿಂದ ಎತ್ ಹಾಕಕ್ ಕಷ್ಟ ಆಗಲ್ವಲ್ಲ? ಆಗಂಗಿಲ್ಲ, ನಿಮಗೆ ಈಸಿನೇ, ಇದನ್ನೇ ಹಾಕ್ಬಿಡ್ಬೋದು. ಓಕೆ, ಹರಿಯೋದು ಏನೂ ಆಗಲ್ಲ. ನಿಧಾನಕ್ಕೆ ಲಟ್ಸ್ಕೋಬೇಕು, ಭಾಳ ಭಾರ ಹಾಕಬಾರ್ದು. ಚಪಾತಿ ಹಂಗೆ ತೆಳ್ಳಗೆ ಬರ್ತಾವೆ. ನಿಮಗೆ ಬುಡಕ್ಕೆ ಹಿಟ್ಟು ಹಚ್ಚು ಮಾಡ್ತು ಎತ್ತಿ ಹಾಕ್ತು ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಬೇಕಾದಷ್ಟು ತೆಳ್ಳಗೆ ಬರ್ತಾವೆ. ನಡು ಬೇಕಾದ್ರೆ ಹಿಟ್ಟು ಬೇಕಂತಂದ್ರೆ ಇದನ್ನೇ ಎತ್ಕೊಂಡು ಇಲ್ಲೊಂದು ಸ್ವಲ್ಪ ಹಿಂಗೆ ಉದುರಿಸ್ಕೊಂಡು ಮ್ಯಾಲೊಂದು ಉದುರ್ಕೊಂಡು ಹಿಂಗೆ ಮಾಡಿಬಿಡಬಾರ್ದು. ಇಲ್ಲೆಲ್ಲ ಹಿಟ್ಟು ಕುತ್ಕೊಂಡ್ಬಿಡ್ತದೆ. ಇದನ್ನು ಹಿಂಗೆ ಮಾಡಿಬಿಡ್ಬೇಕು, ಅಂದ್ರೆ ಮತ್ತೆ ಲಟ್ಸ್ಬೋದು. ಇತ್ಲಾಗ ಹಂಗಾಗಿ ಬಕ್ರಿ ನೋಡ್ಕೋತ ಇರ್ಬೇಕು. ಬೇಕಾದ್ರೆ ಕೈ ಸೋಲ್ತದೆ, ಭಾಳ ಬಡಿಯೋದು ಆಗಂಗಿಲ್ಲ ಅಂತೇಳಿ ಅರ್ಧ ಇಷ್ಟು ಲಟ್ಸ್ಕೊಂಡ್ಬಿಡ್ಬೇಕು ತೆಳ್ಳಗಾಗೋ ತನಕನ. ಆಮೇಲೆ ಏನದಲ್ಲ ಇದ್ರಾಗೆ ಬಡ್ಕೋಬೋದು ನೋಡ್ರಿ. ಈಗ ಹಿಟ್ಟು ನೆಲಕ್ಕೆ ಹಚ್ಚು, ಪಾಟಿಕಲ್ಲಿಗೆ ಹತ್ತಿ ಅನ್ನೋದು ಏನು ಪ್ರಾಬ್ಲಮ್ಮೇ ಇರಲ್ಲ. ಇತ್ಲ ಕಡೆ ಹಂಚ್ ಕಾಯಿರ್ತದಲ್ಲ ಅತ್ಲಾಗ ಹಾಕಿಬಿಡೋದು. ಹಾಕಿ ಇದನ್ನು ನಿಮ್ಗೆ ನಮ್ಗೆ ರೂಢಿ ಅದ, ನನಗೆ ಹಿಂಗೆ ಇದನ್ನೇ ಬೇಕಾದ್ರೆ ನಾನು ತಗೋತೀನಿ. ಇಲ್ಲ ನಮಗೆ ಬರೋದೇ ಇಲ್ಲಪ್ಪ ಅಂದ್ರೆ ಇದನ್ನೇ ಹಾಕ್ಕೊಂಡು ಇದಕ್ಕೆ ಹಾಕಿಬಿಡೋದು. ಈಗ ತೆಗೆದು ಬಂದುಬಿಡ್ತದೆ ನೋಡಿ. ಸ್ವಲ್ಪ ಜೋರು ಮಾಡಿಕೊಂಡು ಹಿಟ್ಟು ನೀರು ಭಾಳ ಹಚ್ಚಬಾರ್ದು ಸುಮ್ಮ. ನೀರು ಭಾಳ ಹಚ್ಚಿದ್ರೆ ಭಾಳ ತನಕ ಬೇಯ್ತದೆ ಸುಮ್ಮನೆ. ಯಾಕಂದ್ರೆ ಹೆಸರು ಜಾಸ್ತಿ ಹಾಕೊಂಡಿರ್ತೀವಲ್ಲ, ಮೇಲಿನ ಒಣ ಹಿಟ್ಟು ಹೋಗೋವರೆಗೆ ಹಚ್ಕೊಂಡ್ರೆ ಸಾಕಾಗ್ತದೆ ನೋಡಿ. ಏನು ಮಾಡ್ಲಿಕತ್ತಿ ಎಲ್ಲಿಂತು? ರೊಟ್ಟಿ ತಿರುವಾಕ್ಲಿಕತ್ತೀನಿ. ಕ್ರಿಸ್ಪಿ ಆಗ್ಬೇಕಲ್ಲ. ಆವಾಗಿನ ಕಾಲಕ್ಕೆ ಇದೇನು ಬೇಕಾಗಿದ್ದಿಲ್ಲ, ಇದನ್ನೇ ಇರ್ತಿತ್ತು, ಒಲೆನೇ ಇರ್ತಿತ್ತು, ಹಿಂದಿಟ್ಬಿಡ್ತಿದ್ರು. ಇಡ್ಲಿ ಒಲೆ ಆಗಲಿ ಹಿಂದಿಟ್ಬಿಡ್ತಿದ್ರು. ಇದು ಎಷ್ಟು ದಿನವರೆಗೆ ಸ್ಟೋರ್ ಮಾಡ್ಬೋದು? ಏನೂ ಆಗಲ್ಲ, ಎಷ್ಟು ದಿನ ಆದರೂ ಏನೂ ಆಗಲ್ಲ. ಚೆನ್ನಾಗಿ ಬೇಯಿಸ್ಬೇಕಷ್ಟೇ. ನಿಂಗೆ ಇಷ್ಟನಾ ಅಕ್ಷಯ್ ಸಜ್ಜಿ ಬಕ್ರಿ? ಇದು ಕಾಂಬಿನೇಷನ್ ಒಳಗೆ ಬದನೆಕಾಯಿ ಪಲ್ಯ ಚೆನ್ನಾಗಿರುತ್ತಲ್ಲ. ಎಣ್ಣೆಗಾಯಿ
ಬದ್ನಿಕಾಯಿ ತುಂಗಾಯಿ ಎಣ್ಣಿಗಾಯಿ ಬೆಣ್ಣೆ ಇದ್ರ ಮೇಲೆ ಬೆಣ್ಣೆ ಇಡಬೇಕು. ಆ್ಯಂಡ್ ಒಂದು ಖಾರದ ಚಟ್ನಿ. ಮೂಲಂಗಿ ಪಚಡಿ ಸೊಪ್ಪಿಂದೇ ಮಾಡ್ಬೇಕು. ಮೂಲಂಗಿ ಪಚಡಿ ಮೂಲಂಗಿ ಗಡ್ಡೆಕಿನ ಸೊಪ್ಪಿಂದೇ ಚಲೋ ಇರ್ತದೆ. ಎಣ್ಣೆ ತುಂಬಿತು ಕೈಯಲ್ಲಿ. ಈ ಥರದ್ದು ಶೀಟ್ ಇಲ್ಲ ಅಂದವರು ಇದು ಬಟರ್ ಪೇಪರ್ ಬರುತ್ತಲ್ಲ ಅದ್ರ ಮೇಲೆ ಮಾಡ್ಕೋಬೋದಾ? ಥಾಲಿಪಟ್ ಪೇಪರ್ ಬರುತ್ತಲ್ಲ, ಬಟರ್ ಪೇಪರ್. ಇದು ಈ ತಾಲಿಪಟ್ ಶೀಟ್ ಇರಲಿಲ್ಲ ಅಂದ್ರೆ ಹೋಳಿಗೆ ಶೀಟ್ ಮೇಲೂ ಮಾಡ್ಕೋಬೋದು. ಹೆಂಗೆ ಬೇಕಂಗೆ ಸರ್ದಾಡ್ತದ, ನಿಮ್ಗೆ ಚಿಂತಿರಂಗಿಲ್ಲ ಈಗಿನವ್ರಿಗೆ. ಅದು ಎಷ್ಟೊತ್ತು ಬೇಕು ಗರಿ ಗರಿ ಆಗೋಕ್ಕೆ? ಆಗಬೇಕು ಒಂದು 5-10 ನಿಮಿಷ. ಜಳ ಭಾಳ ಬೇಕು ಅದಕ್ಕೆ. ಗ್ಯಾಸಿನ ಮೇಲೆ ಎಲ್ಲ ಈಗ ಎಲ್ಲ ಫಾಸ್ಟಾಗಿ ಆಗ್ತದೆ, ಅಷ್ಟೊಂದು ಆಗಂಗಿಲ್ಲ. ಇದು ಕ್ರಿಸ್ಪಿ ಹಿಟ್ಟು ಇದ್ರದ್ದು ಇದು ಗುಣನೇ ಇದು ಹೀಟಿನ ಪದಾರ್ಥ ಇದು. ಅದಕ್ಕೆ ಈಗಿನ ಕಾಲಕ್ಕೆ ತಿಂತಾರೆ. ಇದಕ್ಕೆ ಸೀಸನ್ಗೆ ತಿನ್ನೋದು. ಇದು ಈ ಸಮ್ಮರಲ್ಲಿ ತಿಂದರೆ ಹೀಟ್ ಆಗುತ್ತಾ? ಸಮ್ಮರ್ನಾಗ ತಿಂದರೆ ಹೀಟ್ ಆಗ್ತದೆ, ಥಂಡಿ ಇರ್ತದಲ್ಲ. ಈಗ ಇನ್ನೂ ಸ್ವಲ್ಪ ಇದು ಆಗ್ಯದ ಗರಿ. ಆದರೆ ಇನ್ನೊಂದು ನೀವು ತಾಸು ಬಿಟ್ಟು ಆರಾಕಿ ಮೇಲೆ ಒಂದು ಪೇಪರ್ ಮೇಲೆ ಆರಾಕಿದ ಮೇಲೆ 1 ತಾಸು 2 ತಾಸು ಬಿಟ್ಟು ಬಿಡಬೇಕು. ಆಮೇಲೆ ತಾನೇ ಗರಿನೇ ಇರ್ತದೆ. ಎಷ್ಟು ತೆಳ್ಳಗೆ ಮಾಡ್ತೀವಿ ಅಷ್ಟು ಗರಿ ಲಘು ಆಗ್ತದೆ ಅಷ್ಟೇ. ಜೋಳದ ಬಕ್ರಿ ಹೆಂಗೆ ಸ್ವಲ್ಪ ದಪ್ಪ ಮಾಡಿ ಉಬ್ಬಿಸಿ ತಿಂತೀವಿ ಅನ್ನಂಗೆ ಇರೋದಿಲ್ಲ. ಇದನ್ನು ಎಷ್ಟು ಬೇಕು ಅಷ್ಟು ತೆಳ್ಳಗೇ ಮಾಡಬೇಕು. ನೋಡಿ ಎಷ್ಟು ಗರಿ ಗರಿ ಆಗ್ಯದ.